ಸೊ ಹಾಗೆ ಎಲ್ರಿಗೂ ನಮಸ್ಕಾರ. ಇವನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಈಗ ಗೆಸ್ಟ್ ಆಗಿ ಬಂದಿರೋ ಮೋಕ್ಷಿತಾ ಪೈ ಅಂಡ್ ಚೈತ್ರಕ್ಕ ಅಂಡ್ ಉಗ್ರಂ ಮಂಜಣ್ಣ ಅಂಡ್ ತ್ರಿವಿಕ್ರಮ್ ಮತ್ತು ರಜತ್, ಈ 5 ಮಂದಿಲಿ ಒಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಆಗಿ ಇಲ್ಲೇ ಉಳ್ಕೊಳ್ತಾರೆ ಅಂತ ಹೇಳಿದ್ದೆ. ಸೊ ಅವ್ರು ಯಾರು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆಲ್ಲರಿಗೂ ತಿಳಿದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ವೈಲ್ಡ್ ಕಾರ್ಡ್ ಕನ್ಫರ್ಮ್ಡ್ ಅಂತ ಪೋಸ್ಟ್ಗಳನ್ನು ನೋಡಿರ್ಬೋದು. ಸೊ ಇದಾದ್ಮೇಲೆ ಇನ್ನೊಂದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಯಾರಪ್ಪ ಅಂದರೆ ಹಳೆ ಸ್ಪರ್ಧಿಗಳೇ ಬರ್ತಿದ್ದಾರೆ, ಹೊಸ ಸ್ಪರ್ಧಿಗಳು ಬರ್ತಿಲ್ಲ. ಬರ್ಬೋದು, ಅದು ಒಬ್ಬರು ಮಾತ್ರ ಹಳೆ ಸ್ಪರ್ಧಿನೇ ಇರ್ತಾರೆ. ಸೊ ಈಗ ಗೆಸ್ಟ್ ಆಗಿ ಬಂದಿರೋರಲ್ಲಿ ಒಬ್ಬರು ವೈಲ್ಡ್ ಕಾರ್ಡ್ ಆಗಿರ್ತಾರೆ, ಮೋಕ್ಷಿತಾ ಪೈ. ಒಬ್ಬೊಬ್ರ ಬಗ್ಗೆ ಹೇಳ್ಕೊತ ಹೋಗ್ತೀನಿ ಬನ್ನಿ. ಮೊದಲು ಮೋಕ್ಷಿತಾ ಪೈ, ಇವ್ರು ನೋಡೋದಾದ್ರೆ ಇವ್ರಿಗೆ ಟೈಮ್ ಇಲ್ಲ, ಇವರು ಹೊರಗಡೆ ಮೂವಿ ಮಾಡ್ತಿದ್ದಾರೆ. ಆ್ಯಂಡ್ ಇವರು ಸೀಸನ್ 11ರಲ್ಲಿ ಟಾಪ್ 5 ಒಬ್ಬರು ಗರ್ಲ್ ಕಂಟೆಸ್ಟೆಂಟ್ಸ್ ಆಗಿ ಇದ್ದರು. ಸೊ ಇವರಿಗೆ ಈ ಚಾನ್ಸ್ ಸಿಗಲ್ಲ. ಯಾಕಪ್ಪ ಅಂದರೆ ಹೋದ ಸೀಸನಲ್ಲಿ ಇವರಿಂದ ಸಾಕಷ್ಟು TRP ಕೂಡ ಸಿಕ್ಕಿತ್ತು ಆ್ಯಂಡ್ ಟಾಪ್ 5 ಕೂಡ ಇದ್ದರು. ಹಾಗಾಗಿ ಈ ವರ್ಷ ಬಂದ್ಬಿಟ್ಟು ಇವರು ಒಂದು ಮೂವಿ ಮಾಡ್ತಿದ್ದಾರೆ, ಹಾಗಾಗಿ ಇವರು ಫ್ರೀ ಇಲ್ಲ. ಇವರು ವೈಲ್ಡ್ ಕಾರ್ಡ್ ಆಗಿ ಕಂಟೆಸ್ಟೆಂಟ್ಸ್ ಆಗಿ ಇಲ್ಲಿ ಉಳ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ತ್ರಿವಿಕ್ರಮ್ ನೋಡೋದಾದ್ರೆ, ಇವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಬಂದ್ಬಿಟ್ಟು ಸೀರಿಯಲ್ ನಡೆಸ್ತಿದ್ದಾರೆ, ಮುದ್ದು ಸೊಸೆ ಅನ್ನೋದು. ಅದರಲ್ಲಿ ಗೌಡ್ರ ಪಾತ್ರ ಮಾಡ್ತಿದ್ದಾರೆ. ಅದಾದ್ಮೇಲೆ ಇವರು ಸೀಸನ್ 11ರ ರನ್ನರ್ ಅಪ್ ಕೂಡ ಆಗಿದ್ರು, ಹಾಗಾಗಿ ಇವರು ಗೆಸ್ಟ್ ಆಗೇ ಇರ್ತಾರೆ, ಗೆಸ್ಟ್ ಆಗಿ ಹೋಗ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಉಗ್ರಂ ಮಂಜಣ್ಣ ಅವರು ವೈವಾಹಿಕ ಜೀವನದಲ್ಲಿ ಕಾಲನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಇವರಿಗೂ ಕೂಡ ಟೈಮ್ ಇಲ್ಲ, ಹೊರಗಡೆ ಬೇರೆ ಬೇರೆ ಕೆಲಸ ಇದ್ದಾವೆ ಇವ್ರಿಗೂ. ಸೊ ಇವರು ಕೂಡ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಆಗಿ ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ರಜತ್ ಬುಜ್ಜಿ ಅವರು. ಸೊ ರಜತ್ ಬುಜ್ಜಿ ಅಥವಾ ಚೈತ್ರಾ ಕುಂದಾಪುರ್, ಇವರಿಬ್ಬರಲ್ಲಿ ಒಬ್ರು ಇರ್ಬೋದು ಅಥವಾ ಇವರಿಬ್ರು ಕೂಡ ಇರ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ರಜತ್ ಬುಜ್ಜಿ ಅವರು ಯಾಕಿರಲ್ಲಪ್ಪ ಅಂತ ಹೇಳಿದರೆ, ಕಾರಣ ಯಾಕಿರಲ್ಲಪ್ಪ ಅಂತ ಹೇಳಿದ್ರೆ, ಇವರು ಹೋದ ಸೀಸನಲ್ಲಿ ವೈಲ್ಡ್ ಕಾರ್ಡ್ ಆಗಿ ಬಂದಿದ್ರು. ಸೊ ಟಾಪ್ 5 ಒಬ್ಬರಿದ್ದರು. ಸೊ ಹಾಗಾಗಿ ನೆಕ್ಸ್ಟ್ ಥರ್ಡ್ ರನ್ನರ್ ಅಪ್ ಆಗಿದ್ರು. ಹಾಗಾಗಿ ಇವರು ಇರೋಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಫೈರ್ ಬ್ಯಾಂಡ್ ಚೈತ್ರಕ್ಕ. ಸೊ ಇವರು ಏನಕ್ಕೆ ಇರ್ತಾರಪ್ಪ ಅಂದರೆ, ಇವ್ರು ನೋಡಿರ್ಬೋದು, ಇವ್ರ ಮಾತುಗಳು ನೋಡಿರ್ಬೋದು. ನಿನ್ನೆ ಎಪಿಸೋಡ್ ನೀವು ಫುಲ್ ಆಗಿ ನೋಡಿದ್ರೆ ಇವ್ರು ಹೇಳ್ತಾರೆ ಇನ್ನೂ ಬೇಜಾನಾಗಿದೆ ನಿಮಗೆ ಕೊಡೋಕೆ ಅಂತ ಹೇಳ್ತಾರೆ. ಸೊ ಅದೊಂದು ರೀಸನ್ ಇವರು ಇರ್ತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಇನ್ನೂ ಬೇಜಾನಿದೆ ಕೊಡೋಕೆ ಅಂದರೆ ಯಾರು ಹೇಳೋದಿಲ್ಲ, ಅಲ್ಲಿ ಉಳ್ಕೊಂಡವ್ರು ಮಾತ್ರ ಹೇಳ್ತಾರೆ ಇನ್ನೂ ಬೇಜಾನಿದೆ ಕೊಡೋಕೆ, ಇನ್ನೂ ಸಾಕಷ್ಟು ಟೈಮ್ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಒಂದು ವಾರದಲ್ಲಿ ಯಾರು ಕೊಡೋದಿಲ್ಲ, ಅದಾದಮೇಲೆ ಇನ್ನೂ ವಾರದಲ್ಲಿ ಕೊಡ್ಬೋದು. ಹಾಗಾಗಿ ಫೈರ್ ಬ್ಯಾಂಡ್ ಚೈತ್ರ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಆಗಿ ಇರೋ ಚಾನ್ಸಸ್ ತುಂಬಾ ಇದೆ. ಹಳೆಯ ಸ್ಪರ್ಧಿಗಳು ಬರ್ತಾನೆ ಅನ್ನೋದಕ್ಕೆ ಇದೇ ಮುಖ್ಯ ಕಾರಣ. ಯಾಕಪ್ಪ ಅಂದರೆ ಚೈತ್ರಕ್ಕ ಅವರು ಹೋದ ಸೀಸನಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಎಡವಟ್ ಮಾಡಿಕೊಂಡು ಮತ್ತೆ TRP ಕೂಡ ಸಾಕಷ್ಟು ಬಂದುಬಿಟ್ಟು ಉಸ್ತುವಾರಿಕೆ ಇನ್ನೊಂದು ಹೆಸರೇ ಚೈತ್ರಕ್ಕ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಅವರು. ಸೊ ಅವರು ಸ್ವಲ್ಪ ಟಾಪ್ 5 ಕೂಡ ಇದ್ದರೆ ಸ್ವಲ್ಪ ಅವರಿಗೆ ಏನಾದರೂ ಒಂದು ರೀತಿ ಆಪ್ಷನ್ಸ್ ಏನಾದರೂ ಒಳ್ಳೆ ಆಪರ್ಚುನಿಟಿ ಸಿಗ್ತಿತ್ತು. ಸೊ ಈ ಸಲ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಆಗಿ ಚೈತ್ರಕ್ಕ ಅವರು ಇರ್ಬೋದು ಅಥವಾ ಬುಜ್ಜಿ ಅವರು ಇರ್ಬೋದು. ಇವರಿಬ್ರು ಇಲ್ಲ ಅಂದರೆ ಒಟ್ಟು ಬರೋದು ಮಾತ್ರ ಹಳೆ ಕಂಟೆಸ್ಟೆಂಟ್ಸ್. ಇತರೆ ಚೈತ್ರಕ್ಕ ಅವರು ಒಬ್ಬರೇ ಇರ್ತಾರೆ ಇಲ್ಲಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಆಗಿ. ಇನ್ನೂ ಹೆಚ್ಚಿನ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಅವರ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.